ಹೈಕೋರ್ಟ್ ಮೆಟ್ಟಿಲೇರಿದ ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಇದೀಗ ಮಾಧ್ಯಮಗಳಿಗೆ ನಿರ್ಬಂಧವನ್ನ ಕೋರಿ ಹೈಕೋರ್ಟ್ಗೆ ಮೊರೆ ಹೋಗಿದ್ದಾರೆ. ಚಾರ್ಜ್ ಶೀಟ್ ಮಾಹಿತಿಯನ್ನ ಯಾವುದೇ ಕಾರಣಕ್ಕೆ ಬಹಿರಂಗ ಪಡಿಸಬಾರದು ಅಂತ ಹೈಕೋರ್ಟ್ ಅಲ್ಲಿ ಮನವಿ ಪತ್ರ ಸಲ್ಲಿಸಿದ್ದಾರೆ. ಚಾರ್ಜ್ ಶೀಟ್ ಮಾಹಿತಿ ಬಹಿರಂಗ ಪಡಿಸದಂತೆ ನಿರ್ಬಂಧ ಕೋರಿ ಅರ್ಜಿ ದರ್ಶನ್ರಿಂದ. ಚಾರ್ಜ್ ಶೀಟ್ನ ಗೌಪ್ಯ ಮಾಹಿತಿ ಬಹಿರಂಗ ಪಡಿಸದಂತೆ ಮನವಿ ಮಾಡಿಕೊಂಡಿದ್ದಾರೆ ದರ್ಶನ್. ಮಾಧ್ಯಮಗಳಲ್ಲಿ ದರ್ಶನ ಗ್ಯಾಂಗ್ನ ಕ್ರೌರ್ಯದ ಇಂಚಿಂಚು ಮಾಹಿತಿ ದಿನ ಬೆಳಗಾದ್ರೆ ಬಹಿರಂಗ ಆಗ್ತಾ ಇದೆ. ಚಾರ್ಜ್ ಶೀಟ್ ಅಲ್ಲಿ ಎಲ್ಲ ಉಲ್ಲೇಖ ಆಗಿದೆ. ಮಾಹಿತಿ ಬಹಿರಂಗವಾದ್ರೆ ದರ್ಶನ್ ಕ್ರೌರ್ಯ ಅನಾವರಣ ಆಗುವಂತಹ ಭೀತಿ ಇದೆ. ಸಹಜವಾಗಿ ಈ ರಾಜ್ಯದ ಜನಕ್ಕೆ ಗೊತ್ತಾಗುತ್ತಿದ್ದು ದರ್ಶನ್ ಯಾವ ರೀತಿಯಾಗಿ ಹಲ್ಲೆ ಮಾಡ್ದ, ಗ್ಯಾಂಗ್ ಯಾವ ರೀತಿಯಾಗಿ ಪ್ಲಾನ್ ಮಾಡ್ತು, ರೇಣುಕಾ ಸ್ವಾಮಿಯನ್ನ ಯಾವ ರೀತಿಯಾಗಿ ಚಿತ್ರಹಿಂಸೆ ಕೊಟ್ಟು ಕೊಂದ್ರು ಅನ್ನೋದು. ಆದರೆ ಇಂಚಿಂಚು ಮಾಹಿತಿ ಮಾಧ್ಯಮಗಳಲ್ಲಿ ಅನಾವರಣ ಆಗ್ತಾನೆ ಇದೆ. ಇದನ್ನ ತಡೆ ಹಿಡಿಬೇಕು ಅಂತ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ದರ್ಶನ್. ನಾವೆಲ್ಲ ಅಂದುಕೊಂಡಿದ್ದು ಒಂದ್ ಕಡೆ ಚಾರ್ಜ್ ಶೀಟ್ ಸಲ್ಲಿಕೆ ಆಯ್ತು, ಬೇಲ್ ಅಪ್ಲಿಕೇಶನ್ಗೆ ಅಪ್ಲೈ ಮಾಡಬಹುದು ದರ್ಶನ್ ಅಂತ. ಆದ್ರೆ ದರ್ಶನ್ ಹೋಗಿರೋದು ಮಾಧ್ಯಮಗಳಿಗೆ ನಿರ್ಬಂಧ ಕೋರಿ ಹೈಕೋರ್ಟ್ಗೆ ಮೊರೆ ಹೋಗಿದ್ದಾರೆ. ಚಾರ್ಜ್ ಶೀಟ್ ಮಾಹಿತಿ ಯಾವುದೇ ಕಾರಣಕ್ಕೂ ಬಹಿರಂಗ ಆಗಬಾರದು, ನಿರ್ಬಂಧ ವಿಧಿಸಬೇಕು ಮಾಧ್ಯಮಗಳಿಗೆ ಅಂತ ಅರ್ಜಿ ಹಾಕಿದ್ದಾರೆ. ಚಾರ್ಜ್ ಶೀಟ್ನ ಗೌಪ್ಯ ಮಾಹಿತಿ ಬಹಿರಂಗ ಆಗಬಾರದು ಯಾವುದೇ ಕಾರಣಕ್ಕೆ. ಯಾಕೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಮಾಹಿತಿ ಬಹಿರಂಗವಾಗ್ತಾ ಹೋದ್ರೆ ದರ್ಶನ್ ಕ್ರೌರ್ಯ ಮಾಡಿದಂತ ಹಲ್ಲೆ, ರೇಣುಕಾ ಸ್ವಾಮಿಗೆ ಕೊಟ್ಟಂತಹ ಚಿತ್ರಹಿಂಸೆ ಅದರ ಅನಾವರಣ ಆಗುವಂತಹ ಭೀತಿ ಇದೆ. ಹಾಗಾಗಿ ಈಗ ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಮಾಧ್ಯಮಗಳಿಗೆ ನಿರ್ಬಂಧ ಕೋರಿ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಹತ್ಯೆ ತನಿಖೆ ವೇಳೆ ಈಗ ಮೃತ ರೇಣುಕಾ ಸ್ವಾಮಿಯ ವೈಕಲ್ಯ ಬಯಲಾಗಿದೆ. ಒಂದು ಅಂಗವೈಕಲ್ಯದಿಂದ ರೇಣುಕಾ ಸ್ವಾಮಿ ಬಳಲ್ತಾ ಇದ್ದ, ಅದು ಈಗ ಪೋಸ್ಟ್ ಮಾರ್ಟಮ್ ನಂತರದಲ್ಲಿ ಗೊತ್ತಾಗಿದೆ. ಸಿಂಗಲ್ ಟೆಸ್ಟಿಕಲ್ ಬಾಡಿಯಾಗಿ ರೇಣುಕಾ ಸ್ವಾಮಿ ಹುಟ್ಟಿದ್ದು. ಹುಟ್ಟಿನಿಂದಲೇ ಒಂಟಿ ವೃಷಣವನ್ನ ಹೊಂದಿದ್ದ ರೇಣುಕಾ ಸ್ವಾಮಿ. ಮರಣೋತ್ತರ ಪರೀಕ್ಷೆಯ ಸಂದರ್ಭದಲ್ಲಿ ಈ ವಿಚಾರ ಬಯಲಾಗಿದೆ. ರೇಣುಕಾ ಸ್ವಾಮಿಯ ತಾಯಿಯಿಂದಲೂ ಕೂಡ ಪೊಲೀಸರು ಇದನ್ನ ಖಚಿತಪಡಿಸಿಕೊಂಡಿದ್ದಾರೆ. ಯಾವಾಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಧಿಕಾರಿಗಳ ಕೈ ಸೇರುತ್ತೆ, ಈ ವಿಚಾರ ಪೊಲೀಸರಿಗೆ ಗೊತ್ತಾಗುತ್ತೆ, ಅಧಿಕಾರಿಗಳಿಗೆ ಗೊತ್ತಾಗುತ್ತೆ ಇಂಥದ್ದೊಂದು ಸಮಸ್ಯೆಯಿಂದ ರೇಣುಕಾ ಸ್ವಾಮಿ ಬಳಲ್ತಾ ಇದ್ದ ಅಂತ. ಅನಂತರದಲ್ಲಿ ರೇಣುಕಾ ಸ್ವಾಮಿಯ ತಾಯಿಯ ಬಳಿಯಲ್ಲಿ ಇದನ್ನ ದೃಢಪಡಿಸಿಕೊಳ್ತಾರೆ. ಸಿಂಗಲ್ ಟೆಸ್ಟಿಕಲ್ ಬೇಬಿಯಾಗಿ ರೇಣುಕಾ ಸ್ವಾಮಿ ಹುಟ್ಟಿದ್ದು. ಇಂಥದ್ದೊಂದು ವೈಕಲ್ಯದಿಂದ ರೇಣುಕಾ ಸ್ವಾಮಿ ಬಳಲ್ತಾ ಇದ್ದ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಪೊಲೀಸ್ ಮೂಲಗಳ ಮಾಹಿತಿ ಇದು, ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿ. ಒಂದು ಕಡೆ ದರ್ಶನ್ ಮತ್ತು ಗ್ಯಾಂಗ್ ರೇಣುಕಾ ಸ್ವಾಮಿ ಮೇಲೆ ಮನಬಂದಂತೆ ಹಲ್ಲೆ ಮಾಡಿತ್ತು. ಅದರಲ್ಲೂ ಕೂಡ ದರ್ಶನ್ ಬೂಟುಗಾಲಿಂದ ರೇಣುಕಾ ಸ್ವಾಮಿಯ ಮರ್ಮಾಂಗಕ್ಕೆ ಒದ್ದು ಹಲ್ಲೆ ನಡೆಸಿತ್ತು. ಅನಂತರದಲ್ಲಿ ರೇಣುಕಾ ಸ್ವಾಮಿ ನಿತ್ರಾಣಗೊಂಡು ಸ್ಥಳದಲ್ಲಿ ಪ್ರಾಣ ಬಿಡ್ತಾರೆ. ಯಾಕೆ ಅಂತ ಕೆದಕ್ತಾ ಹೋದ್ರೆ ಗೊತ್ತಾಗ್ತಾ ಇರುವಂತದ್ದು, ಮರಣೋತ್ತರ ಪರೀಕ್ಷೆಯಲ್ಲಿ ಸಿಂಗಲ್ ಟೆಸ್ಟಿಕಲ್ ಬೇಬಿಯಾಗಿ ರೇಣುಕಾ ಸ್ವಾಮಿ ಹುಟ್ಟಿನಿಂದಲೇ ಒಂಟಿ ವೃಷಣವನ್ನ ರೇಣುಕಾ ಸ್ವಾಮಿ ಹೊಂದಿದ್ದ. ದರ್ಶನ್ ಮತ್ತು ಗ್ಯಾಂಗ್ ಹಲ್ಲೆ ಮಾಡಿದ್ದು ಕೂಡ ಹೆಚ್ಚಾಗಿ ಮರ್ಮಾಂಗಕ್ಕೆ 39 ಗಾಯದ ಕಲೆಗಳು ರೇಣುಕಾ ಸ್ವಾಮಿ ಬಾಡಿ ಮೇಲೆ ಕಂಡಿದ್ದು. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಲೈವ್ ನಲ್ಲಿದ್ದಾರೆ. ಚೇತನ್, ಮೊದಲನೇದಾಗಿ ದರ್ಶನ್ ಈ ಚಾರ್ಜ್ ಶೀಟ್ ಸಲ್ಲಿಕೆ ಆದ್ಮೇಲೆ ಬೇಲ್ಗೆ ಅಪ್ಲೈ ಮಾಡ್ತಾರೆ ಅಂತ ನಾವು ಅನ್ಕೊಂಡಿದ್ವಿ. ಆದ್ರೆ ಮಾಧ್ಯಮಗಳಿಗೆ ನಿರ್ಬಂಧ ಹೇರಬೇಕು ಅಂತ ಕೋರ್ಟ್ ಹೋಗಿದ್ದಾರೆ. ಅಂದ್ರೆ ಏನು, ಜನರ ಮುಖದಲ್ಲಿ ಇನ್ನೂ ಹೀರೋ ಆಗಿ ಉಳಿಬೇಕು ಅನ್ನೋದಾ? ಅರುಣ್, ಅಂದರೆ ಇದೀಗ ಒಂದು ರಿಟ್ ಅರ್ಜಿಯನ್ನು ದರ್ಶನ್ ಹಾಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಿರುವಂಥದ್ದು. ಅಂದರೆ ಹೈಕೋರ್ಟ್ಗೆ ಚಾರ್ಜ್ ಶೀಟ್ನಲ್ಲಿರುವಂತಹ ಒಂದಷ್ಟು ಅಂಶಗಳನ್ನು ಮಾಧ್ಯಮಗಳು ಪ್ರಸಾರ ಮಾಡಬಾರ್ದು, ಈ ನಿಟ್ಟಿನಲ್ಲಿ ಒಂದು ಆದೇಶವನ್ನು ಕೊಡಿ ಅಂತ ತಕರಾರು ಅರ್ಜಿಯನ್ನು ಇದೀಗ ಹೈಕೋರ್ಟ್ಗೆ ಸಲ್ಲಿಕೆಯನ್ನು ಮಾಡಿರುವಂಥದ್ದು. ಆ ಒಂದು ಅರ್ಜಿಯ ವಿಚಾರಣೆಯು ಕೂಡ ಇವತ್ತು ಬರುವಂತಹ ಸಾಧ್ಯತೆಗಳು ಹೆಚ್ಚಿದೆ. ಅಂತಂದರೆ ಚಾರ್ಜ್ ಶೀಟ್ನಲ್ಲಿರುವಂತಹ ಕೆಲ ಅಂಶಗಳನ್ನು, ಕೆಲ ವಿಚಾರಗಳನ್ನು, ಗೌಪ್ಯತೆಯನ್ನು ಕಾಪಾಡಿಕೊಳ್ಬೇಕು. ಹೀಗಾಗಿ ಮಾಧ್ಯಮಗಳು ಇದನ್ನು ಪ್ರಸಾರ ಮಾಡೋದನ್ನು ತಡೆಗಟ್ಟಬೇಕು ಅಂತ ಅಂದ್ಬಿಟ್ಟು ಒಂದು ಅರ್ಜಿಯನ್ನು ಸಲ್ಲಿಸಿರುವಂಥದ್ದು. ಇದು ಮಧ್ಯಾಹ್ನದ ವೇಳೆಗೆ ಒಂದು ವಿಚಾರಣೆಗೆ ಬರುವಂತಹ ಸಾಧ್ಯತೆ ಇದೆ. ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ಯಾಕಾಗಿ ಈ ಒಂದು ರಿಟ್ಟನ್ನು ಸಲ್ಲಿಸಿದ್ದಾರೆ, ಇದಕ್ಕೆ ದರ್ಶನ್ ಪರ ವಕೀಲರು ಕೊಡುವಂತಹ ಕಾರಣಗಳೇನು ಅನ್ನೋದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಆನಂತರ ಇದಕ್ಕೇನಾದರೂ ಆಕ್ಷೇಪಣೆ ಸಲ್ಲಿಸೋದಕ್ಕೆ SPP ಯಾವ ರೀತಿ ಒಂದು ಪ್ಲಾನ್ ಮಾಡ್ಕೊಳ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಅರುಣ್, ಓಕೆ ಚೇತನ್, ಇದ್ರ ಜೊತೆಗೆ ರೇಣುಕಾ ಸ್ವಾಮಿಯ ಮೇಲೆ ಹಲ್ಲೆ ಆದಂತ
ಇದ್ದಂತಹ ಸಂದರ್ಭದಲ್ಲಿ ದರ್ಶನ್ ಅದರಲ್ಲೂ ಕೂಡ ಆತನ ಮರ್ಮಾಂಗಕ್ಕೆ ಒದ್ದು ಹಲ್ಲೆ ಮಾಡ್ತಾನೆ. ಅದಾದ್ಮೇಲೆ ನಿತ್ರಾಣಗೊಂಡು ರೇಣುಕಾಸ್ವಾಮಿ ಪ್ರಾಣ ಬಿಡ್ತಾರೆ. ಈಗ ಇದನ್ನ ಕೆದಕ್ತಾ ಹೋದಾಗೆ ಅಧಿಕಾರಿಗಳಿಗೆ ಗೊತ್ತಾದಂತಹ ಮಾಹಿತಿ ಮರಣೋತ್ತರ ಪರೀಕ್ಷೆಯಲ್ಲಿ ಒಂದು ವೈಕಲ್ಯದಿಂದ ರೇಣುಕಾಸ್ವಾಮಿ ಬಳಲ್ತಾ ಇದ್ದ ಅನ್ನುವಂಥದ್ದು. ಅರುಣ್, ಅಂದರೆ ಸಿಂಗಲ್ ಟೆಸ್ಟಿಕಲ್ ಬೇಬಿಯಾಗಿ ರೇಣುಕಾಸ್ವಾಮಿ ಹುಟ್ಟಿದ್ದ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಿರೋವಂಥದ್ದು. ಅಂದರೆ ಎಲ್ಲ ಆ್ಯಂಗಲ್ಗಳಲ್ಲೂ ಕೂಡ ಪೊಲೀಸರು ಇನ್ವೆಸ್ಟಿಗೇಷನನ್ನು ನಡೆಸ್ತಿದ್ದಾರೆ, ತನಿಖೆಯನ್ನು ನಡೆಸ್ತಿದ್ದಾರೆ. ರೇಣುಕಾಸ್ವಾಮಿಯ ಮರಣೋತ್ತರ ಪರೀಕ್ಷೆಯೂ ಕೂಡ ಆಗುತ್ತೆ. ಈ ವೇಳೆ ಒಂದಷ್ಟು ಆತಂಕಕಾರಿ ಮಾಹಿತಿ ಏನಂದರೆ ಈ ರೀತಿಯಾದಂಥ ಮಾಹಿತಿಯನ್ನು ಡಾಕ್ಟರ್ಸ್ ಪೊಲೀಸ್ ಇಲಾಖೆಗೆ ಕೊಟ್ಟಿರುವಂಥದ್ದು. ಅಂದರೆ ರೇಣುಕಾಸ್ವಾಮಿ ಒಂದೇ ವೃಷಣವನ್ನು ಹೊಂದಿದ್ದ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮತ್ತು ತಾಯಿ ಕಡೆಯಿಂದನೂ ಕೂಡ ಪೊಲೀಸರು ಈ ರೀತಿ ಇತ್ತ ಏನು ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕ್ಲಾರಿಟಿಯನ್ನು ತೆಗೆದುಕೊಂಡಿರುವಂಥದ್ದು. ಅವರು ಕೂಡ ಒಂದು ದೃಢಪಡಿಸಿರೋದ್ರ ಪ್ರಕಾರ ರೇಣುಕಾಸ್ವಾಮಿ ಹುಟ್ಟಿನಿಂದಲೇ ಸಿಂಗಲ್ ಟೆಸ್ಟಿಕಲ್ ಬೇಬಿಯಾಗಿ ಹುಟ್ಟಿದ್ದ. ಆತನಿಗೆ ಇದ್ದಿದ್ದೇ ಸಿಂಗಲ್ ಟೆಸ್ಟಿಕಲ್ ಅನ್ನೋದು ಇದೀಗ ಬಯಲಾಗ್ತಿರುವಂಥದ್ದು. ಅರುಣ್, ಥ್ಯಾಂಕ್ ಯು ಚೇತನ್ ಎಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.